ನಿಮ್ಮನ್ನ ಪೊಲೀಸರು ವಶಕ್ಕೆ ಪಡೆದಾಗಿದ್ದರೂ ಕೂಡ ಚಿಕ್ಕಮಗಳೂರಿನ ಬಿಜೆಪಿ ನಗರ ಬಂದಿಗೂ ಕೂಡ ಕರೆ ನೀಡಿದರು. 100 ಜನ ಮೇಲೆ ಎಫ್ಐಆರ್ ಕೂಡ ಆಗಿದೆ. ನೋಡೋಣ, ಸರ್ವಾಧಿಕಾರ ಒಂದಿನ ಕೊನೆಯಾಗಲೇಬೇಕು. ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ಒಟ್ಟಿಗೆ ಇರಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸರ್ವಾಧಿಕಾರಿ ಮನಸ್ಥಿತಿಯ ಆಡಳಿತ ನಡೆಸ್ತಾ ಇದ್ದಾರೆ. ಯಾವ ಕಾರ್ಯಕರ್ತರನ್ನು ಒಂಟಿಯಾಗಿ ಬಿಡಲ್ಲ ಅಂತ 100 ಕೇಸ್ ಹಾಕಲಿ, ಅವ್ರನ್ನ ಎದುರಿಸ್ತೀವಿ. ಕೇಸ್ನಿಂದ ನಮ್ಮ ಕಾರ್ಯಕರ್ತರನ್ನ ಎದುರಿಸೋಕ್ಕಾಗಲ್ಲ. ಆ ಕೇಸು ನಮ್ಮ ಕಾರ್ಯಕರ್ತರಿಗೆ ಇನ್ನಷ್ಟು ಹೋರಾಟ ಮಾಡುವ ಶಕ್ತಿ ಕೊಡುತ್ತೆ. ಹಿಂದೆಯೂ ನಮ್ಮನ್ನು ಹೆದರ್ಸಕ್ಕೆ ನೋಡಿದ್ರು, ಯಾರು ನಮ್ಮ ಕಾರ್ಯಕರ್ತರು ಬಗ್ಲಿಲ್ಲ, ಆಗಲೇ ಹೆದರಲಿಲ್ಲ. ಈಗ ಹೆದರೋ ಪ್ರಶ್ನೆ ಇಲ್ವೇ ಇಲ್ಲ. ಎದುರಿಸ್ತೀವಿ. ಮತ್ತು ಸುಳ್ಳು ಕೇಸ್ನ ಹಾಕಿದ್ರೆ, ಯಾರ್ದೋ ಮರ್ಜಿಗೆ ಕುಣಿದ್ರೆ ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಹಿಂದೆಲ್ಲ ಸಹಿಸ್ಕೊಂಡಂಗಿದ್ದಂಗೆ ಈಗಲೂ ಸಹಿಸ್ಕೊಳ್ತಾರೆ ಅಂತ ಅನ್ಕೊಳ್ಬಾರ್ದು. ನಮ್ಮ ಸಹನೆ ದೌರ್ಬಲ್ಯ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.